ಸೌತೆಕಾಯಿ ಮೇಲೆ, ಹೀರೆಕಾಯಿ, ಹಾಗಲಕಾಯಿ, ಮೂಲಂಗಿ ಮೇಲೆ ಸಿಪ್ಪೆ ತೆಗೆಯೋದು. ಈ ತರ ಡಬಲ್ ಟೈಮ್ ಹೇಳ್ತೇವೆ. ಬಾಳೆಕಾಯಿ ಚಿಪ್ಸ್, ಹಾಗಲಕಾಯಿ ಚಿಪ್ಸ್ ಯಾವ್ದು ಸರ್ ಕೊಡ್ತಿರೋದೇ ಕಡಿಮೆಗೆ ಸರ್. ಆ ತರ ಜಾಸ್ತಿ ಹೇಳೋದು ಕಡಿಮೆ ಹೇಳೋದು ಇಲ್ಲ. ಇದ್ರೊಳಗಡೆ ಹಾಕೋದು ಕಟ್ ಮಾಡೋದು. ಈ ತರ ಚಿಕ್ಕದ ಬೇಕಾ ಇನ್ನು ಕೋಸಂಬರಿ ಮೊಸರು ಚಟ್ನಿಗೆ ಈ ತರ ಚಿಕ್ಕದಾಗೆಲ್ಲ ಮಾಡಿಕೊಳ್ಳಕ್ ಬರ್ತದೆ. ಇದೇ ರೀತಿ ಉದ್ದನೆ ತರಕಾರಿ ಬೆಂಡೆ ಆಗಿರ್ಬೋದು, ಮೆಣಸು ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಹಾಗಲಕಾಯಿ ಆಗಿರ್ಬೋದು, ಈ ತರ ಎಲ್ಲ ಕಟ್ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಈರುಳ್ಳಿ ಎಲ್ಲ ಕಟ್ ಮಾಡ್ತೀನಿ ಅಂದ್ರೆ ಒಂದೇ ಸರಿ ಇಡೀ ಗೆಡ್ಡೆಲೆ ಒಳಗಡೆ ಹಾಕಿ ಕಟ್ ಮಾಡಿದ್ರೆ ಒಂದ್ಸರಿಗೆ ಸಲಾಡ್ ಆಗಿ ಊಟದ ಜೊತೆಗೆ ಸಲಾಡ್ ಆಗಿ ಬರ್ತದೆ. ಅದನ್ನೇ ರಿಟರ್ನ್ ಹಾಕಿದ್ರೆ ವಡೆಗೆ, ಒಗ್ಗರಣೆಗೆ, ಅವಲಕ್ಕಿ, ಚುರುಮುರಿ, ಕೋಸಂಬರಿ, ಮೊಸರು ಚಟ್ನಿಗೆ ಎಲ್ಲ ಸಣ್ಣದಾಗಿ. ಈರುಳ್ಳಿ ಬಜ್ಜಿ, ಈರುಳ್ಳಿ ದೋಸೆ ಎಲ್ಲ ಮಾಡ್ತೀನಿ ಅಂದ್ರೆ ಎಲ್ಲ ಮಾಡ್ತಾ ಬರ್ಬೋದು. ಯಾವ್ದು ಸರ್ ಇದು ನೋಡಿ, ಇದ್ರೊಳಗಡೆ ಈರುಳ್ಳಿ ಹಾಕ್ತೀರಾ, ಟೊಮೊಟೊ ಚಟ್ನಿ ಮಾಡ್ತೀನಿ ಅಂದ್ರೆ, ಸಾಗು ಸಾಂಬಾರ್ ಮಾಡ್ತೀನಿ ಅಂದ್ರೆ ಈರುಳ್ಳಿ ಎಲ್ಲ ಹಾಕ್ತೀನಿ ಅಂದ್ರೆ ಈರುಳ್ಳಿ ಹಾಕೊಳ್ಳಿ. ಮೆಣಸು ಹಾಕ್ತೀರಾ, ಬೆಂಡೆ ಹಾಕ್ತೀರಾ, ಬೀನ್ಸ್ ಹಾಕ್ತೀರಾ, ಇದ್ರೊಳಗಡೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಆಯ್ತು. ಹಾಕ್ಬಿಟ್ಟು ಜಸ್ಟ್ ಪುಷ್ ಮಾಡೋದು. ಒಂದೆರಡು ಸರಿ ಪುಷ್ ಮಾಡಿ ಈ ತರ ದಪ್ಪ ಸೈಜು ಸಾಂಬಾರು ಪಲ್ಯಗೆಲ್ಲ. ಇನ್ನು ಚಿಕ್ಕದ ಬೇಕಾ ಒಗ್ಗರಣೆ, ಅವಲಕ್ಕಿ, ಚುರುಮುರಿ, ಕೋಸಂಬರಿ, ಮೊಸರು ಚಟ್ನಿಗೆಲ್ಲ ಸಣ್ಣದಾಗಿ. ಇನ್ನು ಚಿಕ್ಕದ ಬೇಕಾ ಎಲ್ಲ ಪುಡಿಯಾಗಿ ಸಾಗು ಸಾಂಬಾರಿಗೆಲ್ಲ. ನೀವೊಂದು ತರಕಾರಿ ಕಟ್ ಮಾಡ್ಕೋಬೋದು ಎಲ್ಲ ತುಂಡಾಗಿ. ಎಷ್ಟು ಒಂದ ಸರ್ ನಿಮ್ಗೆ? ಮತ್ತಾರಿಗೆ ನೋಡಿ, ಮತ್ತಾರಿಗೆ ಯಾರು ನೋಡಿಲ್ಲ ನೋಡ್ಕೋಬಹುದು. 7022226620. ಓಕೆ ಸರ್.